ಹಾಯ್ ನಮಸ್ಕಾರ ರೀಪ್ಪ ಎಲ್ಲರಿಗೂ. ನಾವು ನಮ್ಮ ಸುನಿಲರ ಊರಿಗೆ ಹೋದಾಗ ಒನ್ ಡೇ ಪಿಕ್ನಿಕ್ ಅಂತಂದು ಹೇಳಿ ಮಕ್ಕಳ ಉದ್ಯಾನವನ ಹಾಗೂ ಮೃಗಾಲಯ ಗದಗ ಝೂಗೆ ಹೋಗಿದ್ವಿ. ನೋಡ್ರಿ ಇದು ಎಂಟ್ರನ್ಸ್. ಅದ್ರ ಹೆಸರು ಕೇಳಿದ್ರೆ ಹೇಳ್ಬೋದು, ನೀವು ನೋಡಿದ್ರನ ಮಕ್ಕಳಿಗಾಗಿನ ಐತದು ಉದ್ಯಾನವನ. ದೊಡ್ಡವರು ಕೂಡ ಹೋಗಿ ನೋಡ್ಬೋದು. ಒಬ್ಬರಿಗೆ 50 ರೂಪಾಯಿ ಐತ್ರಿ, ಇಬ್ಬರಿಗೆ 100 ರೂಪಾಯಿ ಆಯ್ತು. 20 ರೂಪಾಯಿ ಟೂ ವೀಲರ್ ಬೈಕಿಗೆ ಕೊಟ್ವಿ. ಪಾರ್ಕಿಂಗಿಗೆ ಕೊಟ್ಟು ಎಂಟ್ರನ್ಸಿಗೆ ಹೋಗಿ ಆಗಲೇ ತೋರಿಸಿದ್ನಲ್ರಿ ಅಷ್ಟೆಲ್ಲ ಫೋಟೋಸ್ ತಗೊಂಡ್ವಿ. ಅದಾಗಲಿದೆಲ್ಲ ಎಂಟ್ರನ್ಸ್ ಆದಮೇಲೆ ಪ್ರಾಣಿಗಳೆಲ್ಲ ನೋಡ್ಕೊಳಕ್ಕೆ ಬಂದ್ವಿ. ಪಕ್ಷಿಗಳು ನೋಡ್ರಿ, ಫಸ್ಟಿಗೆ ಎಂಟ್ರನ್ಸ್ ಇರೋದ ಪಕ್ಷಿಗಳು. ಅವು ಎಲ್ಲಿಂದ ತೊಗೊಂಬಂದಾರ, ಆಮೇಲೆ ಅವು ಎಷ್ಟು ವೇಗವಾಗಿ ಓಡ್ತವು, ಆಮೇಲೆ ಅವು ಎಷ್ಟು kg ಅದಾವು ಅನ್ನೋದೆಲ್ಲ ಕನ್ನಡದಲ್ಲಿ ಇಂಗ್ಲೀಷಲ್ಲೇ ಕೂಡ ಅಲ್ಲಿ ಬೋರ್ಡಲ್ಲಿ ಹಾಕಿದಾರ. ನೀವು ಸಹ ಒಂದು ಸರಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ನೋಡಿ ಬರ್ಬೋದು. ಚೆನ್ನಾಗೈತಿ ನೋಡೋಕೆ. ಇಲ್ಲೇ ಗದಗ ರೀ, ಏನು ಗದಗಿಗೆ ಭಾಳ ಬಸ್ ಇರ್ತಾವೆ. ಇದು ಆಸ್ಟ್ರಿಚ್ ನೋಡ್ರಿ, ಇದು ಉಷ್ಟ್ರ ಪಕ್ಷಿ ಅಂತಾರಲ್ಲ ಅದು ಇದು. ಬಟ್ ಎಲ್ಲ ಸಣ್ಣದಿಂದ ಹಿಡಿದು ದೊಡ್ಡದು ಪ್ರಾಣಿಗಳು ನೋಡೋಕೆ ಸಹ ಚೆಂದ ಐತಿ. ಬಟ್ ಸ್ವಲ್ಪ ದೂರನ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ರೂಲ್ಸ್. ಅಲ್ಲಿ ಸಹ ಅಷ್ಟು ಡಿಸ್ಟೆನ್ಸ್ ಇಲ್ಲೇನೆ ಎಲ್ಲ ಸೇಫ್ಟಿ ಯೂಸ್ ಮಾಡ್ಯಾರ. ಎಲ್ಲ ಜಿಂಕಿ ನೋಡ್ರಿ, ಜಿಂಕಿನ ಜಗ್ಗದವ್ರಿ ಅಲ್ಲಿ. ಇದು ಆಮಿ ನೋಡ್ರಿ, ಒಂದು ಕೊಳ ಮಾಡ್ಯಾರ. ಆಮಿ ರೀ, ನಮ್ಮ ಮನ್ಯಾಗೆಲ್ಲ ಸಾಕ್ತೇವಲ್ಲ ಆಮಿ, ಅವು ಸಹ ಅಲ್ಲಿ ಒಂದು ಕೊಳ ಮಾಡಿ ಅಷ್ಟೊಂದೆಲ್ಲ ಆಮಿ ಸಾಕ್ಯಾರ. ಹಂಗೆ ಒಂದು ಸೆಲ್ಫಿ ತಗೊಂಡು ನಾವು. ಆಮೇಲೆ ಇವು ಎಲ್ಲ ದೊಡ್ಡ ದೊಡ್ಡ ಜಿಂಕಿ, ವೆರೈಟಿ ಆಫ್ ಜಿಂಕಿ ಅದಾವೆ ನೋಡ್ರಿ ಅಲ್ಲಿ. ಮಸ್ತ್ ಅದಾವೆ. ಒಂದೇ ಥರ ಅಂತಲ್ಲ, ಸಾಕಷ್ಟು ಥರ ವೆರೈಟೀಸ್ ಅದಾವೆ ಅಲ್ಲಿ. ಇದು ಒಂದು ಹಸಿರು ಕೊಳ ಥರ ಮಾಡ್ಯಾರ. ಅಲ್ಲಿ ಯಾರು ಹೋಗಬಾರ್ದು ಅಂತ ಸಹ ಬೋರ್ಡ್ ಹಾಕ್ಯಾರ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ನಾವು ಫುಡ್ ಕೂಡ ಅಲ್ಲಿ ಹಾಕಬಾರ್ದು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅಂತ ಬೋರ್ಡು ಹಾಕ್ಯಾರ. ನೀವು ಯಾರಾದರೂ ಹೋದ್ರೂ ಆ ಥರ ಫುಡ್ಡೆಲ್ಲ ಹಾಕಕ್ಕೆ ಹೋಗಬೇಡ್ರಿ. ಏನೋ ಚಂದಕ್ಕೆ ನೋಡಿರಿ, ಎಂಜಾಯ್ ಮಾಡಿರಿ, ಬರ್ರಿ. ನೋಡ್ರಿ ನಮ್ಮ ಸುನಿಲ ಹಂಗೆ ಖರಾಬ್ ಹೊಡ್ಕೊಳಕತ್ತಿದ್ದ ಅಂದು ವೀಡಿಯೋ ಮಾಡಿದೆ. ನಾ ಮಾಡೀನಿ, ಅವನು ನನ್ನ ಮಾಡಿದ ಹಾಯ್ ಅಂತ ಅಂದೆ. ಆಮೇಲೆ ಇವು ಕತ್ತಿ ಅನ್ನಿಸ್ತದ್ರಿ. ಒಟ್ಟು ಎಂಥ ಬೇಕಂತ ಟೈಪ್ಸ್ ಎಲ್ಲ ಪ್ರಾಣಿಗಳೂ ಅದಾವಲ್ಲೇ. ಒನ್ ಡೇ ಪಿಕ್ನಿಕ್ಕಿಗೆ ನಿಮ್ಮ ಹುಡ್ರನ್ನ ಕರ್ಕೊಂಡು ಹೋಗಿ ಎಂಜಾಯ್ ಮಾಡಿ ಬರ್ರಿ. ಕಾಡಿನ ರಾಜ ಸಿಂಹ ಬಂದ ನೋಡ್ರಿ. ಹಾಂಗೆ ಎದ್ದು ಮತ್ತು ಸುಮ್ಮನೆ ಮಕ್ಕೊಂಬಿಡ್ತದೆ. ಗದ್ದಲನೂ ಮಾಡಂಗಿಲ್ಲ ಅಲ್ಲಿ. ಮತ್ತು ಬೋರ್ಡ್ ಹಾಕ್ಬಿಟ್ಟಾರ ಮೊದಲ. ಎಲ್ಲಿ ನೋಡಿದ್ರು CC ಕ್ಯಾಮ್ರಾ ಇಟ್ಟಾರ. ಎಲ್ಲರ ಗದ್ದಲ ಮಾಡಿದ್ರು ಬಂದುಬಿಡ್ತಾರೆ ವಾಚ್ಮ್ಯಾನ್ಸ್ ಎಲ್ಲ. ಇಣಿಚಿರಿ. ನಾವು ಸಣ್ಣವರಿದ್ದಾಗೆಲ್ಲ ಇದನ್ನು ಮುಟ್ಟಿದ್ರೆ ಅಕ್ಷರ ದುಂಡ್ಗಾಕ ಒಂದು ಹಿಡ್ಕೊಂಡು ಹೋಗಿದ್ವಿ ನೋಡ್ರಿ. ಇದು ನಮ್ಮ ಹುಲಿ, ಅದು ಕಾಡಿನ ಹುಲಿ ಆದ್ರೆ ಇದು ನಮ್ಮ ಹುಲಿ ರೀ ಸುನಿಲ. ಮೊಸುಳಿ ರೀ, ಯಪ್ಪ ಮೊಸುಳ್ಯರ ಅದಾವು. ಹೋಗ್ರೊಮ್ಮೆ ನೋಡ್ರಿ, ಸಿಮೆಂಟಿಂದ ಮಾಡಿದವ್ರ ಥರ ಅದಾವು ಮೊಸುಳಿ. ಸೇಮ್ ಒಟ್ಟ ಮಿಸ್ಕಂಗಿಲ್ರಿ. ಯಾವಾಗಾರ ಅಪ್ರೂಪ ನೋಡ್ರಿ ಅಲ್ಲಿ ಮಿಸ್ಕಾತೈತಿ. ಕರೆಕ್ಟಾಗಿ ನೋಡ್ರಿ ಗೊತ್ತಾಕತಿ. ಅದೊಂದು ಸಣ್ಣರಿದ್ದಾಗ ಇದನ್ನು ಬರ್ತಿತ್ತು ನೋಡ್ರಿ, ಇದು ಈಗ ಬಾಯಿ ಮುಚ್ಚೈತಲ್ರಿ, ಇನ್ನೊಂದು ವಿಡಿಯೋದಾಗ ಬಾಯಿ ತೆಗಿತಿತ್ತು ನೋಡ್ರಿ. ಸಣ್ಣರಿದ್ದಾಗ ರೀ ವಿಡಿಯೋ ಬರ್ತಿತ್ತಲ್ಲ, ಮೊಸಳೆಲೆ ಅಲ್ಲೇ ಕಟೀಗಿ ಅಂತಾರಲ್ಲ, ಹಂಗೆ ನಾವು ಅಲ್ಲೇ ಮೊಸಳೆಲೆ ಅಲ್ಲೇ ಸಿಮೆಂಟಿಂದ ಮಾಡ್ಯಾರಲ್ಲೇ ಅನ್ನೋ ರೇಂಜಿಗೆ ಅದಾವೆ ನೋಡ್ರಿ ಅವು ಮೊಸುಳಿ. ಆಗಲ್ಲಿ ಬಾಯಿ ಮುಚ್ಚಿತ್ತಲ್ಲ, ಅದೇ ಇಲ್ಲಿ ನೋಡ್ರಿ ತೆಗ್ದೈತೆ ಬಾಯಿ. ಯಪ್ಪ ಮೊಸುಳ್ಯರು ಅದಾವ್ರಿ, ಸ್ವಲ್ಪನೂ ಮಿಸ್ಕಂಗಿಲ್ಲ ನೋಡ್ರಿ. ಯಾವಾಗಾರ ಒಂದು ಸರಿ ಮಿಸ್ಕ್ತಾವೆ ಅಷ್ಟೇ ಮೊಸುಳಿ, ಮಿಸ್ಕಿದೆ ಅಂದ್ರೆ. ಕೆನ್ನಾಯಿ ಅಂತ್ರಿ, ಚುಕ್ಕೆ ಜಿಂಕೆ ಅಂತ, ಹಿಂಗೆ ವೆರೈಟಿ ಆಫ್ ಪ್ರಾಣಿಗಳದಾವಲ್ಲೇ, ಪಕ್ಷಿಗಳದಾವು ನೋಡ್ರಿ. ಇದು ಎಲ್ಲ ಗ್ರೀನ್ ಏರಿಯಾ. ಮಸ್ತ್ ಕ್ಲೀನ್ ಅಂದ್ರೆ ಮಸ್ತ್ ಕ್ಲೀನ್ ಇಟ್ಕೊಂಡಾರ್ರಿ. ಮತ್ತು ಕ್ಲೀನ್ ಎಲ್ಲ ಮೇಂಟೈನ್ ಮಾಡ್ಯಾರ. ಚೆನ್ನಾಗೈತಿ ಕೂತ್ಕೊಳ್ಳೋಕೆ. ನೋಡ್ರಿ ನಮ್ಮ ಸುನಿಲ್ ಕೂತ್ಕೊಂಡಾನ, ಹಾಯ್ ಮಾಡ್ತಾನೆ. ಅವನಂತರೂ ವೀಡಿಯೋ ಮಾಡಿಲ್ಲ, ನಾನೆಲ್ಲ ವೀಡಿಯೋ ಮಾಡೀನಿ. ಚೆಂದ ಐತಿ ಪಾರ್ಕ್. ಊಟ ಕಟ್ಕೊಂಡು ಹೋಗಿ ಊಟ ಮಾಡೋಕೆ ಚೆನ್ನಾಗೈತಿ. ಇದೆ ನೋಡ್ರಿ ಕೆನ್ನಾಯಿ ಅಂತ, ನಾಯಿ ಇದ್ದಂಗೆ ಐತೆ. ಅಲ್ಲಿ ಸಣ್ಣ ಹುಡುಗರೆಲ್ಲ ಬಂದರೆ ನಾಯಿಲೆ ಅದೇ ನಾಯಿಲೆ ಅಂತ. ಓಣ್ಯಾಗೆಲ್ಲ ನಾಯಿ ಬರ್ತಾವೆ, ಅದನ್ನು ಓಣ್ಯಾನ ನಾಯಿನ ಮಾಡಿಬಿಟ್ಟಾರ ಅವರು. ಬಟ್ ಅದು ವೆರೈಟಿ ಆಫ್ ಕೆನ್ನಾಯಿ ಅಂತ್ರಿ. ಎಲ್ಲ ನೋಡ್ರಿ ಹೆಂಗೆ ಅದಾವೆ. ಅಲ್ಲಿ ಜಗ್ಗದವು ಕೆನ್ನಾಯಿ. ಕರಡಿ ಬಂತು ನೋಡ್ರಿ ಈಗ. ಇದು ಅಲ್ಲಿ ಮಕ್ಕಂಡೈತಲ್ರಿ, ಝೂಮ್ ಹಾಕೇನಿ. ಅಲ್ಲೊಂದು ಕರಡಿ ಐತಿ, ಬಟ್ ಅದು ಎದ್ದು ಬರಲಿಲ್ಲ. ನಮಗೆ ಯಾವ ಪ್ರಾಣಿನೂ ಬಿಸ್ಲಾಗ ಹೋಗಿದ್ದೀವಿ ಮತ್ತು ನಾವು ರಣ ಬಿಸ್ಲಾಗ ಯಾವ ಪ್ರಾಣಿನೂ ರೆಸ್ಪಾನ್ಸ್ ಮಾಡಲಿಲ್ಲ ರೀ.
ಸುಮ್ಮ ಎಲ್ಲವೂ ಮಕ್ಕೊಂಬಿಟ್ಟವು. ಆಗಲೇ ಸಿಂಹ ನೋಡಿದ್ರಿಲ್ರಿ, ಮಕ್ಕೊಂಬಿಟ್ಟದ್ದು ಸಿಂಹ. ನೋಡ್ರಿ ಅಲ್ಲಿ ಕರಡಿ ಬಂತು. ಇದ್ದ ಒಂದ ನೋಡ್ರಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಅಂದ್ರೆ, ಆಮೇಲೆ ಜನಗಳಿಗೆ ರೆಸ್ಪಾನ್ಸ್ ಮಾಡಿದ್ದು ಅಂದ್ರೆ ಇದು ಒಂದ ನೋಡ್ರಿ. ಎಲ್ಲರೂ ಅಲ್ಲಿದ್ದರೆಲ್ಲ ಕ್ಲಾಪ್ಸ್ ಹಾಕಿ ಈ ಕಡೆ ಕರೆದ್ರು ಅದನ್ನು. ಬಂತದು ಪಾಪ. ಅದು ಅಲ್ಲೇನು ಆಗಲೇ ಝೂಮ್ ಹಾಕಿದ್ನಲ್ರಿ, ಅದನ್ನ ಎಪ್ಸ್ಕೊಂಬರಕ ಅಂತ ಹೊಂಟತೀಗ. ಬಟ್ ಅದೇನು ಮಕ್ಕೊಂಡಿದ್ದು ಎಳ್ಳೇ ಇಲ್ಲ. ಒಂದ ಬರ್ತೈತೆ ನೋಡ್ರಿ. ನಾವೆಲ್ಲ ಸಣ್ಣರಿದ್ದಾಗ ಕರಡಿ ಕುಣಿತ ಅಂತ ಬರ್ತಿದ್ದರಿಪ್ಪ. ಊರಾಗೆಲ್ಲ ಬರ್ತಿದ್ರು ಕರಡಿ ಕುಣಿತ ನೋಡಕ್ಕೆ. ನಾವು ಎಲ್ಲರೂ ಹೋಗಿದ್ವಿ, ಅವ್ರಿಗೆಲ್ಲ ರೊಕ್ಕ ಕೊಡ್ತಿದ್ವಿ. ಎಲ್ಲ ಕರಡಿ ಕುಣಿಸ್ತಿದ್ರು. ಮಸ್ತ್ ಇತ್ತು ಅವಾಗ ಸಣ್ಣರಿದ್ದಾಗ. ಈಗ ಹುಡ್ರಿ ಎಲ್ಲಿ ನೋಡ್ಬೇಕ್ರಿ, ಇಂಥ ಝೂಕ್ಕೆ ಹೋಗಿ ನೋಡೋದಷ್ಟೇ ನೋಡ್ರಿ ದೂರಿಂದ. ನಾವಾದ್ರೆ ರಿಯಲ್ಲಾಗಿ ನೋಡಿದ್ವಿ, ಹತ್ರನೇ ನೋಡಿದ್ವಿ. ನೋಡ್ರಿ ಅಲ್ಲಿ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತೈತಿ. ಎಲ್ಲ ಹೇಳಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಬಟ್ ನಮ್ಗೆ ಯಾವ ರೆಸ್ಪಾನ್ಸ್ ಮಾಡಲಿಲ್ಲ ರೀ. ಇದು ಒಂದೇ ರೆಸ್ಪಾನ್ಸ್ ಮಾಡಿದ್ರು. ಹುಲಿ ಅಂತೂ ಹೋಗಿ ಮಕ್ಕೊಂಬಿಟ್ಟತ್ತಲ್ದು ಎಲ್ಲೇ ಬಂಡಿ ಆ ಕಡೆ. ಅದಂದ್ರೆ ಎದ್ದ ಬರಲಿಲ್ಲ. ಸಿಂಹ ಒಂದು ಸ್ವಲ್ಪ ಹಿಂಗೆದ್ದು ಮತ್ತು ಸುಮ್ಮ ಮಕ್ಕೊಂಬಿಡ್ತು. ಕರಡಿ ಒಂದೇ ನೋಡ್ರಿ ಎಂಜಾಯ್ಮೆಂಟ್ ಮಾಡಿದ್ದು ಅಂದ್ರೆ, ಅಲ್ಲಿದ್ದವ್ರಿಗೆಲ್ಲರಿಗೂ ರೆಸ್ಪಾನ್ಸ್ ಮಾಡಿದ್ದು. ಪಾರ್ಕಿಂಗ್ ಏರಿಯಾ ನೋಡ್ರಿ, 20 ರೂಪಾಯಿ ಕೊಟ್ಟು ಬೈಕ್ ಪಾರ್ಕಿಂಗ್ ಮಾಡಿದ್ವಿ, ತಗೊಂಬಂದ. ಡಾಮಿನೋಸ್ ಪಿಝಾ ತಿನ್ನೋಂಗಾಗಿತ್ತು ರೀ ನನಗೆ. ಡಾಮಿನೋಸ್ ಎಲ್ಲೈತಪ್ಪ ಅಂತ ಗೂಗಲ್ನಾಗ ಹುಡುಕಿದ್ವಿ, ಅದು ಸಿಗಲಿಲ್ಲ, ಹೊಸದಾಗಿತ್ತಂತ. ಮತ್ತು ಅಲ್ಲೇ ನಮ್ಮ ಸುನೀಲನ ಫ್ರೆಂಡ್ಸ್ ನವೀನ್ ಅಣ್ಣ ಅವ್ರನ್ನೆಲ್ಲರನ್ನೂ ಕೇಳಿ, ಗಿರೀಶ್ ಅಣ್ಣ ಅವ್ನ ಕೇಳಿ ಹೋದ್ವಿ ರೂಟ್ ಹುಡುಕಿ ಅಂತ. ಹೋಗಿ ಫಾರ್ಮ್ ಹೌಸ್ ಪಿಝಾ ಒಂದು, ಆಮೇಲೆ ಡಬಲ್ ಚೀಸ್ ಕಾರ್ನ್ ಪಿಝಾ ಒಂದು ಆರ್ಡ್ರ್ ಮಾಡಿ ತಿಂದು, ಹರ್ತಿ ಬಸವಣ್ಣಕಾಯಿ ಹೋಗಿರಪ್ಪ. ಅಲ್ಲೇ ನಿಯರ್ ಹರ್ತಿ ಬಸವಣ್ಣ ಹೋಗ್ಬೇಕಂತ ಆಸೆ ಇತ್ತು. ಅಲ್ಲೇ ಇವ್ರ ಊರಿಗೆ ಹೋಗೋ ದಾರ್ಯಾಗನ ಐತಿ. ಹಂಗಂದು ಹರ್ತಿ ಬಸವಣ್ಣಗೂ ಹೋಗಿ ಬಂದಿವ್ರಿ. ಆ ಕಡೆ ಮೆಟ್ಲು ಹತ್ಕೊಂಡು ಹೋಗ್ಬೋದು, ಹಿಂಗೆ ಡೌನಲ್ಲಾಗಿ ಬೈಕ್ನಾಗ ಹೋಗಿ ಬರ್ಬೋದು.